ನೀವೆಲ್ಲ ಏನು ಅನ್ಕೊಂಡಿರಿ? ಯಾಕಪ್ಪ ಸಿದ್ಧಾರ್ಥ, ಏನಾಯ್ತು? ಅಲ್ಲ, ನಿಮಗೆಲ್ಲ ನನ್ನ ಆಟದ ವಸ್ತು ಆಗೇನ? ಹಾಂ, ಇಲ್ಲಿ ದೊಡ್ಡವ್ರನ್ನ ನಿಲ್ಸ್ಕೊಂಡಿರಲ್ಲ ಅವ್ವ, ನಿನಗೂ ತಿಳಿವಾತ ನೋಡಲೆ. ಅವ್ರು ಹೆಂಗೆ ಮಾತಾಡಕತ್ತಾರವ್ವ, ನೀನು ಕೇಳಿಸ್ಕೊಂಡು ಸುಮ್ಮನೆ ಹೂನಾನತಿಲ್ಲ. ಅವ್ರು ಹಿಡಿದಕ್ಕೆಲ್ಲ ತಲೆದುಗಾತಿಯಲ್ಲವ. ಅಲ್ಲಪ್ಪ ಸಿದ್ಧಾರ್ಥ, ನಾ ಯಾಕೆ ಪೂಜಾ, ಹೆಂಡತಿನೋ ಅಧಿಕಾರ ಚಲಾಯಿಸಕ್ಕೆ ನಿಂತ್ಬಿಟ್ಟೆ? ಅಲ್ಲ ರೀ, ಅದು ನಾ ಏನು ಮಾಡಿದೆ? ನಾ ಏನು ಮಾಡಿದ್ನ? ಅವ್ರು ಏನು ಮಾಡಕತ್ತಾರ, ನೀನು ಅದನ್ನ ಮಾಡಕತ್ತಿ. ನಿನಗೆ ಮದ್ವೆ ಅಂತಂದ್ರೆ ಏನು ಆಟ ಆಗ್ಬಿಟ್ಟೈತನ? ನೀ ಎಲ್ಲ ಆಕೆಲ್ಲ ಒಂಥರ ಏನೋ ಅಂತಾರಲ್ಲ, ಇವ್ರು ಬಿಟ್ಟು ಯಾರು ಅಂತಾರಲ್ಲ, ಹಂಗಾಗೈತಿಲ್ಲ ನನ್ನ ಜೀವನ. ಅಯ್ಯೋ ಸಿದ್ಧಾರ್ಥ, ಅಕ್ಕಿ ಹೇಳಿದ್ರಾಗ ಏನು ತಪ್ಪೈತಿ? ಸಾಕು ಬಾಯಿ ಮುತ್ರಿ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ, ನಿಮ್ಮ ಈ ಹೊಲಸ್ಕೊಂಡ್ದಿಂದ. ನನಗೆ ನಿಮ್ಮ ಮಗಳು ಸಿಂಚನ ಇಷ್ಟ ಇಲ್ಲ ಅಂತ ಎಷ್ಟು ಬಡ್ಕೊಂಡ್ರು ನೀವು ಮಾತ್ರ ನನ್ನ ಮಾತು ಕೇಳಲೇ ಇಲ್ಲ ಕೊನೆಗೂ. ಇಲ್ಲಿವರೆಗೂ ಮದುವೆಯಾಗಿ ಬಂದರೂ ಇಲ್ಲಿವರೆಗೂ ಹುಡ್ಕೊಂಡು ಬಂದಿರಿ. ಅಲ್ಲ, ನಿಮಗೆ ನಾಚಿಕೆ ಮೌನ ಮರ್ಯಾದೆ ಏನೂ ಇಲ್ಲೇ ಇಲ್ಲನ? ಸಿದ್ಧಾರ್ಥ, ಯಾಕ ನಾಲಿಗೆ ಐತಂತೇಳಿ ಏನೇನೋ ಬೊಗಳಕತ್ತಿಯಲ್ಲ, ಯಾಕೆ? ನಿಮ್ಮ ಜೊತೆ ಇನ್ನೂ ಮರ್ಯಾದೆ ಕೊಟ್ಟು ಮಾತಾಡತ್ತಿಲ್ಲ, ಅದ ಹೆಚ್ಚಿಂದ ನಾನು ನೋಡ್ರಿ. ಇದೆಲ್ಲ ನಡೀದಿಲ್ಲ. ಆಕ್ಯಾರ್ರಿ ನಿಮ್ಗೆ ಚಾಲೆಂಜ್ ಕೊಡೋಕೆ 3 ತಿಂಗಳು ನಮ್ಮ ಮನ್ಯಾಗಿರಕ್ಕೆ ಇಟ್ಕೊಳವ ಯಾವ ನಿಮ್ಮನ್ನ? ಆಕಿ ಈಗ ನನ್ನ ಮದುವೆ ಕೇಳ, ಆಕೆ ಹೇಳ್ದಂಗೆಲ್ಲ ನನಗೆ ಕೇಳೋಕ್ಕಾಗಿಲ್ಲ. ನೋಡಿ ಪೂಜಾ, ನೀನು ಮನಸ್ಸಿಗೆ ಬಂದಂಗೆಲ್ಲ ಕೇಳೋಕ್ಕಾಗಿಲ್ಲ. ಹೆಂಗೆ ಯಾರು ಕೇಳಿ ನೀ 3 ತಿಂಗಳು ಚಾಲೆಂಜ್ ಕೊಡ್ತೀಕಿಗೆ? ನಿನಗೇನ್ರ ಒಂಚೂರ ಅರಿವು ಐತಿ ಏನು ಮಾಡಕತ್ತಿ ಅನ್ನೋದು? ಅಲ್ಲಿ ಸಿದ್ಧಾರ್ಥವ್ರಿ, ಈ ಸಮಸ್ಯೆಗೆಲ್ಲ ಕೊನೆ ಯಾವಾಗೈತಿ ನೋಡುನು. ನಿಮ್ಮ ಮನಸ್ಸು ಗೆಲ್ಲಕ್ಕಾಕೈತೆ ಕೈಲಿ ಅನ್ನೋದನ್ನ ನಾನು ನೋಡ್ಬೇಕಿತ್ತು. ಅದಕ್ಕೆ ಮನಸ್ಸು ಗೆಲ್ಲೋದಾಗಿದ್ರೆ ಈಗ ಗೆದ್ದು ಬಿಡ್ತಿದ್ಲಕ್ಕಿ. ನಾ ಯಾಕೆ ಅಕ್ಕಿನ ಬಿಟ್ಟು ನಿನ್ನ ಮದುವೆ ಆಗ್ತಿದ್ದೆ? ಹಾಂ, ಪ್ರೀತಿ ಅನ್ನೋದು ಆಟನ? ನಿನ್ನ ಬಿಟ್ಟು ಅಕ್ಕಿನ ನಿನ್ನ ಮದುವೆ ಆಗಿ ಈಗ ಆತಪ್ಪ, ನೀ ಅನ್ಕೊಂಡಂಗೆ ಆತು. ಈಗ ಮದುವೆ ಆತ, ನಿನ್ನ ಜೊತೆ 3 ತಿಂಗಳು ಚಾಲೆಂಜ್ ಹಾಕಿದೆ. ಈಗ ಸಿಂಚನ 3 ತಿಂಗಳು ಬಂದು ಮನೆಯಾಗಿರ್ತ. ನನಗೆ ನಿನ್ನ ಬಿಟ್ಟು ಪೂಜಾ ಅಂದಮೇಲೆ ಸಿಂಚನ ಅಂದಮೇಲೆ ಇಷ್ಟ ಆಯಿತು. ನೀನು ಬಿಟ್ಟು ಬಿಡ್ಬೇಕನ್ನ ಹಂಗಾರ? ಅದ ನನ್ನ ಬಿಟ್ಟು ಅಕ್ಕಿ ಯಾಕೆ ಇಷ್ಟ ಆಕಾಳ ನಿಮಗೆ? ಏನಪ್ಪ ಆದ್ಲು, ನಿನ್ನ ಹಳ್ಳಾರ ನೀನು ತುಳ್ಕೊಂಡಂಗೆ ಆಗಲಿಲ್ಲ. ಅಲ್ಲ ಪೂಜಾ, ನಿನ್ನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಳಕತ್ತಿ. ಯಾರು ಜಗತ್ನಾಗ ಯಾವ ಹುಡುಗಿನೂ ತನ್ನ ಜಾಗಕ್ಕೆ ಇನ್ನೊಂದು ಹುಡುಗಿ ಬರಲಿ ಅಂತ ಆಸೆ ಪಡಂಗಿಲ್ಲ. ಆದ್ರೆ ನೀ ಪಡಕತ್ತಿ ಇವತ್ತು. ಅಯ್ಯೋ ಸಿದ್ಧಾರ್ಥವ್ರೆ, ನೀವು ತಪ್ಪು ತಿಳ್ಕೊಂಡಿರಿ. ನಾ ಹಂಗಲ್ಲ, ನಾ ಹಂಗೆ ಅನ್ಕೊಂಡೇನೂ ಇಲ್ಲ. ನನ್ನ ಜಾಗಕ್ಕೆ ಮತ್ತೊಬ್ಬಕ್ಕಿನ ಬಿಡಕ್ಕೆ ನಾ ಯಾಕೆ ಬಿಡಲಿ? ಆಕೆಗೆ ಏನಾಯ್ತು ಪರಿಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಸೋಕೆ 3 ತಿಂಗಳು ಬೇಕೇ ಬೇಕು. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ. ಯಾರನ್ನು ಕೇಳಿ ನಿರ್ಧಾರ ಬಂದೆ? ನನ್ನ ಕೇಳಿದ? ನಮ್ಮ ಅವನ ಕೇಳಿದ? ಹಾಂ, ಓಹೋ, ಮದುವೆಗೆ 10 ನಿಮಿಷಕ್ಕೆ ನಿಂಗೆ ಹಿರಿತನ ಬಂದ್ಬಿಡ್ತಾ ಬಂದಿದೆಯಲ್ಲ. ಅಲ್ರಿ ಶಾಂತಕರ, ಆಕೆಗೇನು ಬುದ್ಧಿ ಇಲ್ಲ, ಸಣ್ಣ ವಯಸ್ಸು. ನೀವು ಅದಕ್ಕೆ ಹುಣ್ಣ ಅನ್ನತ್ತಿರಲ್ಲ ಪಾರಕಕ್ಕಾರ. ನೀವು ಅಷ್ಟು ಪೂಜಾ ಅಂದು ನಂದು ಮದುವೆ ಆಗ್ಬೇಕಂತ ಅಷ್ಟು ಬದ್ದಾಡ್ರಿ. ನೀವು ಅವ್ರ ತಾಳಕ್ಕೆ ತಕ್ಕಂಗೆ ಹುಣ್ಣ ಅನ್ನಕತ್ತಿರಲ್ರಿ. ಅಯ್ಯೋ ಸಿದ್ಧಾರ್ಥ, ನೀವು ತಪ್ಪು ತಿಳ್ಕೊಂಡಿರಿ. ನಾ ಏನು ಮಾತಾಡಕ್ಕೆ ಬರ್ತೈತೆ ಹೇಳ್ರಿ? ಅಲ್ಲಪ್ಪ, ನಾ ಆಕೆಗೆ ಬುದ್ಧಿ ಹೇಳ್ಬೇಕಂತನೇ ಐತೆ. ಆದರೆ ಇವ್ರಿಗೆ ತಾಯಿ ಮಗಳಿಗೂ ಈ ತಾಯಿ ಮಗಳಿಗಾರ ಬುದ್ಧಿ ಬರುತ್ತೆ ಯಾವಾಗ? ಬುದ್ಧಿ ಕಲಿಸೋ ವಿಧಾನ ಇದಲ್ರಿ. ಒಬ್ಬರ ಜೀವನ ಹಾಳು ಮಾಡಿಕೊಂಡು ಮತ್ತೊಬ್ಬರ ಜೀವನ ಉದ್ಧಾರ ಮಾಡೋದಲ್ಲ. ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ನನ್ನ ಪೂಜಾನ್ಕಿಂತ ಸಿಂಚನ ಇಷ್ಟ ಆದ್ಲು. ಇಲ್ಲ, ಸಿಂಚನನೋ ಇಷ್ಟೆಲ್ಲ ಆಟ ಆಡ್ತಾರೋ ಏನೋ ಮುಂದೊಂದು ದೊಡ್ಡ ನಾಟಕ ಮಾಡಿ ಆಕಿನ ಮದುವೆ ಹೋಗಿ ಮಾಡಿದ್ರೆ ಪೂಜಾನ ಜೀವನ ಹಾಳಾಗಂಗಿಲ್ಲ ಅನ್ನೋದು ಸಣ್ಣ ಅರಿವು ನಿಮಗಿರಲಿಲ್ಲ. ಅಯ್ಯೋ ಸಿದ್ಧಾರ್ಥರೇ, ನೀವು ಸಿಟ್ಟು ಮಾಡ್ಕೋಬೇಡ್ರಿ. ನಾನು ತಪ್ಪಾತು. ಓಹಾ, ನೀ ನಡಕ್ ಬಂದು ಪಾರ್ಪತ್ತೆ ಮಾಡಿ ಈಗ ತಪ್ಪಾತು ಬಿಟ್ಬಿಡ್ತೀಯಾ? ನೋಡು, ಆಕೆ ನೀನು ಹೆಂಡತಿ ಚಾಲೆಂಜ್ ಹಾಕ್ಯಾಳ. 3 ತಿಂಗಳು ನನ್ನ ಮಗಳು ನಿನ್ನ ಮನೆಗೆ ಬರಾಕಬೇಕು. ಬರಲಿಲ್ಲ ಅಂದ್ರೆ ನಾ ಮಾತ್ರ ಬಿಡೋಂಗೇ ಇಲ್ಲ. ಛೀ, ನಿನ್ನಂತ ಹೆಂಗಸನ್ನು ನಾನು ನೋಡೇ ಇಲ್ಲ. ಛೀ, ನಿನ್ನ ಮನೆಗೆ ತಿಳ್ಕೊ, ಇವತ್ತು ಹೇಳಕತ್ತೇನೆ. ನಿನ್ನ ಮನೆಗೆ ನನ್ನ ಮಗಳು, ನನ್ನ ತಂಗಿ ಸೊಸೆಯಾಗಿ ಬರೋಕ್ಕೆ ಸಾಧ್ಯನೂ ಇಲ್ಲ. ಆ ಮದುವೆ ನಡೋಕ್ಕೆ ಸಾಧ್ಯನೂ ಇಲ್ಲ. ಇಲ್ಲಿಗೆ ನಮ್ಮ ಸಂಬಂಧ ಮುಗ್ದ ಹೋದ. ನನ್ನ ತಂಗಿ ಇಷ್ಟಪಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ತಡ್ಕೊಂಡು ಬಂದೆ. ನಾನು ನಿಮಗೇನು ಅನ್ನಬಾರ್ದು ಅಂತೇಳಿ. ಪೂಜಾನ್ ಜಾತಕ ಹಂಗೈತೆ ಹಿಂಗೈತೆ ಅಂತ ಹೇಳಿಸ್ದಾಗೂ ನಿಮ್ಗೆ ಒಂದು ಮಾತಾಡಲಿಲ್ಲ ನಾ. ಯಾಕೆ ಗೊತ್ತಾ? ನಮ್ಮ ತಂಗಿ ನಿನ್ನ ಮನೆಗೆ ಸೊಸೆಯಾಗಿ ಬರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈಗ ತಿಳ್ಕೊ, ನಿನ್ನಂಥ ಹೆಂಗಸಿನ ಮನೆಗೆ ನನ್ನ ತಂಗಿನ ಸೊಸೆಯಾಗಿ ಕಳ್ಸೋಕೆ ನನಗಂತೂ ಇಷ್ಟ ಇಲ್ಲ. ಈ ಮದುವೆ ನಡೆಯಂಗೂ ಇಲ್ಲ. ನಾನು ನಡೆಯಕ್ಕೆ ಬಿಡ್ತಾನೂ ಇರಲಿಲ್ಲ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಆದ್ರಷ್ಟ ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ಸಾಧ್ಯ. ಇದಕ್ಕೆಲ್ಲ ನಾ ಅವಕಾಶ ಮಾಡಿಕೊಡಂಗಿಲ್ಲ. ಛೇ, ನನಗೆ ಈ ಸಂಸಾರ ಈ ಯಾರು ಬ್ಯಾಡಾಗ್ಯಾರ ಅನ್ಸ್ಬಿಟ್ಟೈತಿ. ಛೇ, ನಾನೇ ಎಲ್ಲರ ಹಾಳಾಗಿ ಹೋದ್ರೆ ಚಲೋ ಅಂದರೆ ನಂಗೆ ನೆಮ್ಮದಿ ಸಿಗ್ತೈತಿ. ಅಯ್ಯೋ ಸಿದ್ಧಾರ್ಥರ ಹೋಗ್ಬೇಡ್ರಿ.
ಅಯ್ಯೋ ಶಾಂತದೊಡವ ಏನಿದೆ ಏನೋ ಮಾಡಕ್ಕೆ ಹೋಗಿ ಏನೋ ಆತಲ್ಲ ಸಿದ್ಧಾರ್ಥವ್ರು ಈ ನಮ್ಮನೆ ಸಿಟ್ ಮಾಡ್ಕೊಂಡು ಹೋದ್ರಲ್ಲ ಅಯ್ಯೋ ಎಲ್ಲರ ಹೋಗಿ ಏನಾರ ಮಾಡ್ಕೊಂಡಿದ್ದಾರೆ ಛೇ ನನ್ನ ಮಗನ ಮದುವೆಯಾಗಿ ನೆಮ್ಮದಿಯಿಂದ ಇರ್ತಾನಪ್ಪ ಅಂತಂದ್ರೆ ಇದೇನಪ್ಪ ಸಿದ್ಧಾರ್ಥ ಸಿದ್ಧಾರ್ಥ ಅಯ್ಯೋ ನೀವು ಯಾರು ಹೆದರ್ಬೇಡ್ತಾಳ್ರಿ ನಾನು ನೋಡ್ತೇನೆ ನಾನು ಓಕೆ ನಾನು ಮುಂದೆ ಕೂತು ಹೋಗುವ ಪಾರು ನನ್ನ ಮಗನ ನೋಡೋಕೆ ಹೋಗುವ ತಾಯಿ ಸಮಾಧಾನ ಆತ ಈಗಾರ ಸಮಾಧಾನ ಆತ ಈಗ ಹಾಲು ಕುಡಿ ಹಂಡೆ ಹಾಲು ಕುಡಿ ಕಿನ್ನ ಬನ್ನಿಕಪ್ಪ ನಾನು ಸಿದ್ಧಾಂತ್ ಸಿದ್ಧಾಂತ್ ಓ ಪಾರುವಿನಿ ಯಾಕ್ರಿ ಏನಾತ ಯಪ್ಪ ಅದೊಂಚೂರು ಈಕಿಗೆ ಸಿಂಚನಾಗ ಪೂಜಾಗ ಗದ್ಲಾತ ಆಕಿ 3 ತಿಂಗಳ ನೀನು ಮನೆಗೆ ಬಂದಿರಬಾ ನನ್ನ ಗಂಡನಿಗೆ ತೋರಿಸು ಅವ ಬಿಟ್ಟು ಕೊಡ್ತೀನಿ ಅಂತ ಹಿಂಗೇನೋ ಚಾಲೆಂಜ್ ಹಾಕೋಂಗೆ ಮಾತಾಡ್ಬಿಟ್ಲಪ್ಪ ಅದು ಸಿದ್ಧಾರ್ಥ ಕೇಳಿಸ್ಕೊಂಡ ಸಿದ್ಧಾರ್ಥಗೆ ಸಿಟ್ಟು ಬಂದ್ಬಿಡ್ತದ ಅದಕ್ಕೆ ಸಿಟ್ಟು ಮಾಡ್ಕೊಂಡೆಲ್ಲ ಹೋದಪ್ಪ ಏನು ಹೇಳತ್ತೀರಿ ನೀವು ಪೂಜಾ ಮನೆ ಮಾತಾಡಿಲ್ಲ ಈ ನಮ್ಮನಿ ಹ್ಞೂಪ್ಪ ಆಕೆಯೂ ಅವ್ರದ್ದು ಆಟ ನೋಡಿ 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 ಸಾಕಾಗಿತ್ತ ಸಿಂಚನಂದು ಅವ್ರವಂದು ಅದಕ್ಕೆ ಹಾಗೆಲ್ಲ ಮಾತಾಡ್ಬಿಟ್ಲ ಹುಚ್ಚು ಹುಡುಗಿ ಸಣ್ಣ ವಯಸ್ಸಿನ ಹುಡುಗಿ ಇನ್ನು ಜೀವನ ಏನಂತ ನೋಡಿಲ್ಲ ಏನೋ ಮಾತಾಡ್ಬಿಟ್ಲ ಅಂದ್ರೆ ಆಕಿ ಮೇಲೆ ಪ್ರೀತಿ ಮಾಡಿರೋ ವಿಶ್ವಾಸ ನನ್ನ ಹುಡುಗ ನನ್ನ ಗಂಡ ನನ್ನ ಕೈ ಬಿಟ್ಟು ಹೋಗಂಗಿಲ್ಲ ಬಿಡು ಅನ್ನೋ ವಿಶ್ವಾಸಕ್ಕೆ ಆಕೆ ಇವ್ರಿಗೆ ಬುದ್ಧಿ ಕಳ್ಸಿರಾತ್ ಬಿಡಿ ಇವ್ರ ಮನ್ಯಾಗ 3 ತಿಂಗಳು ಇಟ್ಕೊಂಡಂತ ಆಕಿ ಒಂದು ಲೆಕ್ಕಕ್ಕೆ ಮಾಡಿದ್ಲು ಆದರೆ ಸಿದ್ಧಾರ್ಥ ಸಿಟ್ಟು ಮಾಡ್ಕೊಂಡು ಹೋಗೇ ಬಿಟ್ಟಪ್ಪ ನಂಗೆ ಸಾಕಾಗೈತಿ ಜೀವನ ಅಂಥೇಳಿ ಎಲ್ಲೋ ಕಾರ್ ತೊಗೊಂಡು ಹೋದಪ್ಪ ಒಂದು ಸ್ವಲ್ಪ ನೋಡು ಸಿದ್ಧಾಂತ ಹೌದಾ ಅಯ್ಯೋ ವೈನಿ ಅಣ್ಣಾಗ ಸಿಟ್ಟು ಬರೋದು ಕಮ್ಮಿ ಆದ್ರೆ ಅವ್ನು ಸಿಟ್ಟು ಮಾಡ್ಕೊಂಡು ತಾಳ್ಮೆ ಮೀರಿ ಬಿಟ್ಟಂದ್ರೆ ಅವ್ನು ಹಿಡಿಯೋಕೆ ಯಾರಿಗೂ ಸಾಧ್ಯ ಇಲ್ಲ ಛೇ ಸರಿ ಆತ್ರಿ ನಾನು ನೋಡ್ತೇನೆ ನೀವು ಹೋರಿ ಅದಪ್ಪ ಅದ ನನಗೂ ಅಂಜಿಕೆ ಆತ ಅದಕ್ಕೆ ಬಂದೆ ಒಂಚೂರು ನೋಡೋಕೆ ಹೋಗಿ ಹಾಂ ರೀ ನೋಡ್ತೇನೆ ಪಾರು 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 ಎಲ್ಲೋದು ಸಿದ್ಧಾರ್ಥ ಏನ್ರ ಗೊತ್ತಾತನ ಅಯ್ಯೋ ಗಿರ್ಜಾಕಾರ ಏನು ಗೊತ್ತಾಗಿಲ್ರಿ ಅಲ್ಲೇ ಸಿದ್ಧಾಂತ ಹೇಳಿ ಕಳ್ಸೀನಿ ಹೋಗ್ಯಾ ನೋಡ್ತಾನೆ ಗಪ್ರಿ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ ಟೆನ್ಷನ್ ಮಾಡ್ಕೋಬೇಡ್ರಿ ನೋಡ್ತಾರೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಕ್ಕರ ನಾನು ಹುಡ್ಕಾಕೆ ಹೇಳ್ತೀನಿ ಎಲ್ಲ ಹೋಗಿರಂಗಿಲ್ಲ ಈಗ ಹೋಗ್ಯಾರಂದ್ರೆ ಇಲ್ಲೇ ನಮ್ಮ ಉಳುಬಿ ಸುತ್ತಮುತ್ತ ಇರ್ತಾರೆ ಹೆಂಗೆ ಇಲ್ಲೆಲ್ಲ ಕಡೆ ಗೊತ್ತಿದ್ದಾರೆ ನಾನು ನೋಡಿ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಹೋರಿ ಅಷ್ಟು ಮಾಡ್ರಿ ಏನಾರ ಪುಣ್ಯ ಕಟ್ಕೊರಿಪ್ಪ ನನ್ನ ಮಗಳು ಮದುವೆ ಮಾಡಕ್ಕೆ ಬಂದು ಇಲ್ಲಿ ಏನು ನಡಕತ್ತೈತಿ ಆ ದೇವ್ರ ಉಳುಬಿ ಚನ್ನಬಸಪ್ಪ ನಮ್ಮನ್ನು ಕಾಪಾಡ್ಬೇಕಪ್ಪ ದೇವ್ರೇ ನನ್ನ ಹಳೆಯನ್ನ ಕಾಪಾಡಪ್ಪ ತಂದೆ ಏನಾಗಲ್ರಿ ಅಕ್ಕಾರ ಕ್ಷೇತ್ರಕ್ಕೆ ಬಂದಮೇಲೆ ಒಂದು ಆಗೋದ್ರ ಹಿಂದೆ ಒಂದು ಕಾರಣ ಇದ್ದೇ ಇರ್ತೈತಿ ದುಷ್ಟಶಕ್ತಿನ ನಾಶ ಮಾಡಿ ಶಿಷ್ಟನ ರಕ್ಷಣೆ ಮಾಡೋದ ಆ ಉಳುವಿ ಚನ್ನಬಸಪ್ಪಂದ ಇದೈತ್ರಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಈ ದೇವ್ರ ಸನ್ನಿಧಿಯಾಗ ಬಂದ ನಿಮಗೇನು ಕೆಟ್ಟದಾಗಂಗಿಲ್ಲ ಎಲ್ಲ ಒಳ್ಳೇದಾಕೈತಿ ಸ್ವಲ್ಪ ಧೈರ್ಯ ತಗೋರಿ ಇಷ್ಟ ಆತ್ರಿ ನಿಮ್ಮಂಥವ್ರ ಮಾತ ನಮಗೆ ಧೈರ್ಯ ಗಿರ್ಜಕರ ನಾನು ಅಲ್ಲಿ ಹೋಗಿ ನೋಡ್ತೀನಿ ಸಿದ್ಧಾಂತನ ಕಡೆ ನೀವು ಪೂಜಾನ್ ಕಡೆ ಹೋಗ್ರಿ ಪಾಪಕ್ಕಿ ಬೇಜಾರು ಮಾಡ್ಕೊಂಡ್ಲ ನಾ ಇಂಥ ಅಂದಿದ್ದಕ್ಕಲ್ಲ ಸಿದ್ಧಾರ್ಥ ಸೆಟ್ ಮಾಡ್ಕೊಂಡು ಹೋದಂಥೇಳಿ ಆಕಿ ಎಳ್ಕೊಂತ ಕುಂತ ಇದ್ಲ ನೀವು ಹೋಗಿ ಸಮಾಧಾನ ಮಾಡೋರಿ ನಾ ಸಿದ್ಧಾರ್ಥ ಎಲ್ಲದಾನಂತ ನೋಡ್ತಾನಂತ ಆತವಾ ಆತು ಛೇ ಸಿದ್ಧಾಂತ್ ಇಲ್ಲಿ ರೋಡ್ನಾಗ ಕೇಳೋಣ ಬಾ ಹಾಂ ಬಾ ಬಂದೆ ಅಲ್ಲ ಸಿದ್ಧಾಂತ ಎಲ್ಲಂತ ಹುಡ್ಕೋದು ಸಿದ್ಧಾರ್ಥನ ಅಲ್ಲ ಇವ್ರಿಗೆಲ್ಲ ಏನಾಗೈತಿ ತಿಳಿಯವಾತ ಮದುವೆ ಮಾಡ್ಕೊಂಡು ನಕ್ಕೋಂತ ಮನೆಗೆ ಹೋಗ್ಬೇಕಾ ಸಿದ್ಧಾರ್ಥ ಈಗ ಸಿಟ್ಟು ಮಾಡ್ಕೊಂಡು ಹೋಗ್ಯಾನಂದ್ರೆ ಏನಾತಲೆ ಏನೋ ಮಾಮ ಗೊತ್ತಾಯಿಲ್ರಿ ಅದೇನೋ ಪೂಜಾ ವೈನಿ ಮತ್ತು ಸಿಂಚನ ಏನೋ ಜಗಳ ಆತಂತ್ರಿ ನೀ 3 ತಿಂಗಳು ನಾ ಬಿಟ್ಕೊಡ್ತೇನೆ ನಿಂಗೆ ನೋಡಿ ನನ್ನ ಗಂಡನ ಮನಸ್ಸಿಗೆ ಅದು ನೋಡಂತ ಏನೋ ಚಾಲೆಂಜ್ ಹಾಕಿದ್ರಂತೆ ಹಾಗಾಗಿ ಅವ್ನ ಅಣ್ಣಗೆ ಸಿಟ್ಟು ಬಂದ್ಬಿಟ್ಟೈತಿ ನಾ ಇನ್ನು ಆಟದ ವಸ್ತುವಾಗಿ ನಾನು ನಿಮ್ಮ ನಡ್ಕಂತ ಹೇಳಿ ಅವ್ನು ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟಾನ್ರಿ ಇನ್ನು ನಮ್ಮ ಅವ್ವ ನಮ್ಮ ತಂಗಿ ಒಂದೊಂದು ಮಾಡಂಗಿಲ್ಲ ಇವ್ರು ಸುಖಕ್ಕಿಲ್ಲ ಇವ್ರು ಸಿದ್ಧಾಂತ ನಂಗೆ ಸುಖಕ್ಕಿಲ್ಲ ಛ ಏನು ಹೊಲಸು ಬುದ್ಧಿ ದೇವ್ರೆ ನನಗೂ ತಡ್ಕೊಳಕ್ಕಾಗೋತು ಇವ್ರದೆಲ್ಲ ನೋಡಕ್ಕಂತೂ ಮೊದಲ ಆಗೋತು ಹೋಗ್ಲಿ ಬಿಡ್ರಿ ಬಾವರ ಈಗ ಅದನ್ನೆಲ್ಲ ಯೋಚನೆ ಮಾಡಿ ಯೂಸ್ ಇಲ್ಲ ಮೊದ್ಲು ಅಣ್ಣನ ಹುಡ್ಕುನು ಒಂದಷ್ಟು 4 ಮಂದಿನ ಕೇಳೋಂಬರಿ ಇಲ್ಲಿ ಗಾಡ್ಯಾಗ ಈಗ ಹೋಗ್ಯಾನಂದ್ರೆ ಭಾಳ ತಾಗಿರಂಗಿಲ್ಲಮ್ಮ ಇಲ್ಲೇ ಆಶೋಗಿರ್ತಾನೆ 4 ಮಂದಿ ನೋಡಿರ್ತಾರೆ ನೀ ಈ ಕಡೆ ಹೋಗೋಣ ಆ ಕಡೆ ಹೋಗ್ತೇನೆ ನೋಡೋಣ ಕೇಳೋಣ ವಿಚಾರಿಸೋಣ ಒಂದು 4 ಮಂದಿನ ಅಣ್ಣರ ಇಲ್ಲಿ ಒಂದು ವೈಟ್ ಕಲರ್ ಕಾರ್ ಹೋತ್ ನೋಡ್ರಿ ಒಬ್ರು ವೈಟ್ ಕಲರ್ ಪಂಚೆ ಅದು ಹಾಕ್ಕೊಂಡು ಅವ್ರು ನೇರ ನೋಡಿರ್ನ ರೀ ಇಲ್ಲಪ್ಪ ನಾವೇನು ನೋಡಿಲ್ಲ ಇಲ್ಲಿ ಕಾರ್ಗಳು ತುಂಬ ಹೋಗ್ತವೆ ನಾವೇನು ನೋಡಿಲ್ಲ ಬಿಡಿ ಮುಂದೆ ವಿಚಾರಿಸಿ ಓ ಹೌದಾ ಹಾಂ ಸರಿ ಅಕ್ಕಾರ ಥ್ಯಾಂಕ್ಸ್ ಅಕ್ಕಾರ ಇಲ್ಲಿ ಯಾರ ಒಬ್ರು ಗಂಡ್ಮಗ ಕಾರ್ ತೊಗೊಂಡು ಒಬ್ಬರೇ ಹೋಗಿದ್ದು ನೋಡಿದ್ರಾ ಅಯ್ಯೋ ಸಾರ್
ಇಲ್ಲಿ ದಿನಾ ರಗಡ್ ಜನ ಹೋಗ್ತಾರೆ ಯಾರನ್ನ ನೆನ್ಬಿಟ್ಕೊ ನಾವು ನಮಗೆ ಗೊತ್ತಿಲ್ರಿಪ್ಪ. ಭಾವಾರಿ ಯಾರು ನಾವು ನೋಡಿಲ್ಲ ಅನ್ನಕತ್ತಾರ್ರಿ. ಎಲ್ಲಿ ವಿಚಾರಿಸೋ ಸಿದ್ಧಾಂತ ಹಿಂಗಾದ್ರೆ ಸರ್ ಬರ್ರಿ ಏನಾದ್ರಿ ಅದು ಗಾಬರಿ ಆಗ್ಬೇಡ್ರಿ. ನಾ ಒಂದು ವಿಚಾರ ಹೇಳ್ತೀನಿ. ಇಲ್ಲೇ ಮುಂದೊಂದು 10 ಕಿಲೋಮೀಟ್ರ್ ಒಳಗೆ ಒಂದು ವೈಟ್ ಕಲರ್ ಕಾರ್ ಅಂತ್ರಿ. ಅದು ಒಂಚೂರು ಆಕ್ಸಿಡೆಂಟ್ ಆಗೈತಂತ್ರಿ. ನಿಮ್ಮ ಅಣ್ಣನ ಇರ್ಬೋದಾ? ಒಂಚೂರು ಹೋಗಿ ನೋಡ್ರಿ. ಏನು ಹೇಳತ್ತೀರಿ ನೀವು? ನಾ ಮೊದಲೇ ಹೇಳೇನ್ರಿ ಅಣ್ಣಾರ ನಿಮಗೆ ಗಾಬರಿ ಆಗ್ಬೇಡ್ರಿ ಅಂಥೇಳಿ. ಅಲ್ಲ ಅವ್ರು ನಿಮ್ಮ ಅಣ್ಣಾರ ಇಲ್ಲೋ ಅಂತ ಗೊತ್ತೇ ಇಲ್ಲ. ಹಂಗೆ ಪೆಟ್ಟು ಹತ್ತದಂತ ಮಂದಿ ಕೂಡಾರಂತ ದೇವಸ್ಥಾನದ ಕಡೆ ಏನಾದರೂ ನಮ್ಗೆ ಫೋನ್ ಬರ್ತೈತಿ. ಹಿಂಗೆ ಫೋನ್ ಬಂತು. ನಡ್ರಿ ನಾನು ಬರ್ತೀನಿ, ಹೋಗಿ ನೋಡೋಣಂತ. ಅಯ್ಯೋ ದೇವ್ರೆ, ಇದು ಏನು ಮಾಡಕ್ಕೆ ಬಂದು ಏನಾತಪ್ಪ? ಬಾಬಾ ನಡ್ರಿ ಲಗುನ ಹೋಗೋಣ. ನಡ್ರಿ ಲಗುನ ಹೋಗೋಣ. ಅಮ್ಮ ಅಮ್ಮ ಅಮ್ಮ